Good morning, students. The subject is cost management in the third chapter, standard cost and variance analysis. So let us continue the fifth problem. It is a 2017 question paper. So 6-mark question. A standard time allowed in a manufacturing concern is 800 hours. So ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಹವರ್ಸ್. ನೆಕ್ಸ್ಟ್ ದ ಸ್ಟ್ಯಾಂಡರ್ಡ್ ವೇಜ್ ರೇಟ್ ಈಸ್ 9 per hour. ಸೊ ಅವರೇ ಡೈರೆಕ್ಟಾಗಿ ಹೇಳಿದ್ದಾರೆ ರೇಟ್ ಬಂದುಬಿಟ್ಟು 9 ಅಂತ. ನೆಕ್ಸ್ಟ್ ಡ್ಯೂರಿಂಗ್ ಎ ಮಂತ್ 50 ವರ್ಕರ್ಸ್ ವರ್ ಎಂಪ್ಲಾಯ್ಡ್ ಫಾರ್ 25 days. ಸೊ ಎಷ್ಟು ಜನ ಲೇಬರ್ಸು ಅವರು ಅಂದರೆ ತೋದ್ಕೊಂಡಿದ್ದಾರೆ 50 ವರ್ಕರ್ಸು ಎಷ್ಟು ದಿವಸಕ್ಕೆ 25 daysಗೆ ಅವ್ರು ವರ್ಕ್ ಮಾಡ್ಕೊಳಕ್ಕೋಸ್ಕರ ತೋದ್ಕೊಂಡಿದ್ದಾರೆ. ಸೊ ರೆಕ್ಯುಪೇಡ್. ಎ ವರ್ಕರ್ ವರ್ಕ್ಡ್ 7 hours a day. ಇಯರ್ ಎಷ್ಟು ಅವರ್ಸು ಅವನು ದಿನಕ್ಕೆ ವರ್ಕ್ ಮಾಡ್ತಾಯಿದ್ದಾನೆ. ಸೊ 7 hours ವರ್ಕ್ ಮಾಡ್ತಾಯಿದ್ದಾನೆ. ಆಮೇಲೆ ದ ಟೋಟಲ್ ವೇಜ್ ಬಿಲ್ ಫಾರ್ ದಿ ಫ್ಯಾಕ್ಟ್ರಿ ಫಾರ್ ದಟ್ ಮಂತ್ ಅಮೌಂಟೆಡ್ rupees 87,500. ಸೊ ಇದು ಬಂದುಬಿಟ್ಟು 87,500 ಮೇ ಬಿ ಆ್ಯಕ್ಚುಯಲ್ ಲೇಬರ್ ಕಾಸ್ಟ್. There was a stoppage of work because of power failure. Idle time ಫಾರ್ 100 hours. ಅವರೇ ಹೇಳ್ತಾ ಇದ್ದಾರೆ ಐಡಲ್ ಟೈಮ್ ಬಂದುಬಿಟ್ಟು ಎಷ್ಟು 100 hours ಅಂತ. ಸೊ ಕ್ಯಾಲ್ಕುಲೇಟ್ ದಿ ಫಾಲೋಯಿಂಗ್ ವೇರಿಯನ್ಸ್: ದ ಲೇಬರ್ ಕಾಸ್ಟ್ ವೇರಿಯನ್ಸ್, ರೇಟ್ ಆಫ್ ಪೇಯಬಲ್ ವೇರಿಯನ್ಸ್, ನೆಟ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಆ್ಯಂಡ್ ಐಡಲ್ ಟೈಮ್ ವೇರಿಯನ್ಸ್ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ ದೀಸ್ ಪ್ರಾಬ್ಲಮ್ ಸ್ಟ್ಯಾಂಡರ್ಡ್ ಮತ್ತು ಆ್ಯಕ್ಚುಯಲ್, ಇಲ್ಲಿ ಅವರ್ಸು ಎಷ್ಟು ಅವರ್ಸ್ ವರ್ಕ್ ಮಾಡಿದ್ದಾರೆ, ಅದ್ರಿಗೆ ರೇಟ್ ಎಷ್ಟು ಪರ್ ಅವರ್ಗೆ, ಆಮೇಲೆ ಟೋಟಲ್ ಕಾಸ್ಟ್ ಎಷ್ಟು ಪೇಮೆಂಟ್ ಮಾಡ್ತಾಯಿದ್ದಾರೆ ಅಂತ. ಎಷ್ಟು ಅವರ್ಸ್ ವರ್ಕ್ ಮಾಡ್ತಾಯಿದ್ದಾರೆ, ರೇಟ್ ಪರ್ ರೇಟ್ 1 hourಗೆ ಎಷ್ಟು ಪೇಮೆಂಟ್ ಮಾಡ್ತಾಯಿದ್ದಾರೆ. ಸೊ ಕಾಸ್ಟ್ ಟೋಟಲ್ ಕಾಸ್ಟ್ ಎಷ್ಟು ಆಗ್ತಾಯಿದೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಸ್ಟ್ಯಾಂಡರ್ಡ್ ಅವರ್ಸ್ ಬಂದುಬಿಟ್ಟು 8,000 ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. 8,000 hours ವರ್ಕ್ ಮಾಡ್ತಾಯಿದ್ದಾರೆ. ಸೊ 1 hour ಪರ್ ಅವರ್ಗೆ ಬಂದುಬಿಟ್ಟು ₹9 ಕೊಡ್ತಾಯಿದ್ದಾರೆ. ಸೊ ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ ಬಂದುಬಿಟ್ಟು 8,000 into 9, ಸೊ 72,000. ಅದೇ ರೀತಿ ಆ್ಯಕ್ಚುಲಾಗಿ ನೋಡೋಣ. ಆ್ಯಕ್ಚುಲಾಗಿ ನೋಡಿ, ಆ್ಯಕ್ಚುಲ್ ಕಾಸ್ಟ್ ಅವರೇ ಕೊಟ್ಟಿದ್ದಾರೆ ಎಷ್ಟು 87,500 ಅಂತ. ಸೊ ಅವರ್ಸ್ ಅವರು ವರ್ಕ್ ಮಾಡ್ತಾ ಇರೋದು ಎಷ್ಟು ಅವರ್ಸು. ಸೊ ಓಕೆ 10 ವರ್ಕರ್ಸ್ ವರ್ ಎಂಪ್ಲಾಯ್ಡ್ ಫಾರ್ 25 days ಅಂತಂದರೆ ಎಷ್ಟು 50 ವರ್ಕರ್ಸ್ ವರ್ ಎಂಪ್ಲಾಯ್ಡ್ ಫಾರ್ 25 days. ಸೊ ಇಲ್ಲಿ 50 into 25 ಎಷ್ಟು ದಿವಸಕ್ಕೆ 25. ಎ ವರ್ಕರ್ ವರ್ಕ್ಡ್ 7 ಅಂದರೆ ಸೊ ಈ ಎಷ್ಟು ವರ್ಕರ್ಸ್ ವರ್ಕ್ ಮಾಡ್ತಾಯಿದ್ದಾರೆ, ಎಷ್ಟು ದಿವಸ ವರ್ಕ್ ಮಾಡ್ತಾಯಿದ್ದಾರೆ, ಸೊ ಎಷ್ಟು ಅವರ್ಸ್ ವರ್ಕ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ಕ್ಲೂಡ್ ಆಗಬೇಕು. ಬಟ್ ಅವರು ಡೈರೆಕ್ಟಾಗಿ ಕೊಟ್ಟಿಲ್ಲ, ಅವರು ಇನ್ಫಾರ್ಮೇಷನ್ ಮುಖಾಂತರವಾಗಿ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಮೆನ್ಷನ್. ಆಮೇಲೆ ದ ಟೋಟಲ್ ವೇಜ್ ಫಾರ್ ದಿ ಫ್ಯಾಕ್ಟ್ರಿ ಆಫ್ ದಟ್ ಅಮೌಂಟ್ ವಾಸ್ ₹87,500. ನೆಕ್ಸ್ಟ್ ದೆರ್ ವಾಸ್ ಎ ಸ್ಟಾಪೇಜ್ ಆಫ್ ವರ್ಕ್ ಬಿಕಾಸ್ ಆಫ್ ಪವರ್ ಫೈಲ್ಯೂರ್. ನೆಕ್ಸ್ಟ್ ನೋಡೋಣ. ಸೊ ಎಷ್ಟು ವರ್ಕರ್ಸ್ ವರ್ಕ್ ಮಾಡ್ತಾ ಇರೋದು 50 ಮೆಂಬರ್ಸ್ ವರ್ಕ್ ಮಾಡ್ತಾಯಿದ್ದಾರೆ, 25 days ವರ್ಕ್ ಮಾಡ್ತಾಯಿದ್ದಾರೆ, ಒಂದು ದಿವಸಕ್ಕೆ 7 hours ವರ್ಕ್ ಮಾಡ್ತಾಯಿದ್ದಾರೆ ಅಂತಂದರೆ ಟೋಟಲ್ ಆಗಿ 8,750. ಸೊ ನಮಗೆ ರೇಟ್ ಏನೂ ಅವರು ಹೇಳ್ತಾ ಇಲ್ಲ. ಸೊ ನಾವು ಆ್ಯಕ್ಚುಯಲ್ ರೇಟ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆ್ಯಕ್ಚುಯಲ್ ರೇಟ್ ಇಸ್ ಈಕ್ವಲ್ ಟು ಕಾಸ್ಟ್ ಡಿವೈಡೆಡ್ ಬೈ ಹವರ್ಸ್ ಮಾಡ್ಕೊಳ್ಳಿ. 87,500 ಡಿವೈಡೆಡ್ ಬೈ 8,750. ಸೊ 10 per hour ಕೊಡ್ತಾ ಇದ್ದಾರೆ. ಸೊ ಈ ರೀತಿ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಒಂದೊಂದೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಫಸ್ಟ್ ಒನ್ ಈಸ್ ದೇ ಆಸ್ ಟು ಕ್ಯಾಲ್ಕುಲೇಟ್ ಲೇಬರ್ ಕಾಸ್ಟ್ ವೇರಿಯನ್ಸ್. Labor cost variance is equal to standard labor cost minus actual labor cost. ಇಲ್ಲಿ ಸ್ಟ್ಯಾಂಡರ್ಡ್ ಲೇಬರ್ ಕಾಸ್ಟ್ ಎಷ್ಟಿದೆ 72,000 minus 87,500. ಸೊ rupees minus 87,500 ಮಾಡಿಕೊಂಡ್ರೆ minus
15,500 ಬರುತ್ತೆ ಅಡ್ವರ್ಸ್. ನೆಕ್ಸ್ಟ್ ಐಡಲ್ ಟೈಮು ಕೊಟ್ಟಿದ್ದಾರೆ 100 per hour. ನೆಕ್ಸ್ಟ್ ಒನ್ ಈಸ್ ಬಿ. ಸೊ ಕ್ಯಾಲ್ಕುಲೇಷನ್ ಆಫ್ ರೇಟ್ ಪರ್ hour. Labor rate variance. So labor rate variance is equal to standard rate minus actual rate into actual hours. ಸ್ವಲ್ಪ ತೀರೋ ಆಗೋಗಿತ್ತು. ಸೊ ಸ್ಟ್ಯಾಂಡರ್ಡ್ ರೇಟ್ ಬಂದುಬಿಟ್ಟು 9 minus actual. ಸೊ actual rate ಬಂದುಬಿಟ್ಟು 10 into actual hour ಬಂದುಬಿಟ್ಟು 8,750 minus 1 into 8,750 minus 8,750ನೇ ಬರುತ್ತೆ. minus 8,750ನೇ ಬರುತ್ತೆ. ನೆಕ್ಸ್ಟ್ one is C. Calculation of labor efficiency variance. Labor efficiency variance is equal to standard hour minus actual hour into standard rate. Here ಸ್ಟ್ಯಾಂಡರ್ಡ್ ಹವರ್ಸ್ ಎಷ್ಟಿದೆ 8,000 ಇದೆ ಮೈನಸ್ ಆ್ಯಕ್ಚುಯಲ್ ಹವರ್ಸ್ 8,750 ಇಂಟು ಸ್ಟ್ಯಾಂಡರ್ಡ್ ರೇಟ್ ಬಂದುಬಿಟ್ಟು 9 ಇದೆ. ಸೊ 8,000 ಮೈನಸ್ 8,750 750ನೇ ಬರುತ್ತೆ ಇಂಟು 9 ಮಾಡ್ಕೊಂಡ್ರೆಗನ. ಸೊ ರುಪೀಸ್ ಮೈನಸ್ 6,750 ಅಡ್ವರ್ಸ್. ಇದು ಅಡ್ವರ್ಸೇ ಬರುತ್ತೆ. ನೆಕ್ಸ್ಟ್ last one is calculation of idle time variance. Idle time variance is equal to idle hours into standard rate. Here idle hour ಎಷ್ಟಿದೆ 100, ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಹಾಕ್ಕೊಳ್ಳಿ, ಇಂಟು ಸ್ಟ್ಯಾಂಡರ್ಡ್ ರೇಟ್ ಬಂದುಬಿಟ್ಟು 9. ಸೊ 100 into 9 900 ಫೇವರಬಲ್. This is a solution for fifth one. It is asked for in the year 2017 examination paper question, 6 marks. So next problem is sixth one. It is also a 2015 question paper. The following information obtained in a standard cost. Labor rate 1.80 per hour. So idu standard rate ಬಂದುಬಿಟ್ಟು 1.80. ನೆಕ್ಸ್ಟ್ ಒನ್ ಈಸ್ 4 hours per unit. ಸೊ ಅವರು ವರ್ಕ್ ಮಾಡಿರೋದು ಒಂದು ಯೂನಿಟ್ಗೆ 4 hours ವರ್ಕ್ ಮಾಡಿದ್ದಾರೆ. ಆ್ಯಕ್ಚುಯಲ್ ಪ್ರೊಡಕ್ಷನ್ ಡೇಟಾ ಆ್ಯಕ್ಚುಲಾಗಿ ಪ್ರೊಡ್ಯೂಸ್ ಮಾಡಿರೋದು ಎಷ್ಟು ಯೂನಿಟ್ಸು 400 ಯೂನಿಟ್ಸು. ಸೊ 400 into 4 ಮಾಡ್ಕೊಂಡ್ರೆಗನ ಸ್ಟ್ಯಾಂಡರ್ಡ್ದು ಹವರ್ಸ್ ಅನ್ನೋದು ಸಿಗತ್ತೆ. ಆಮೇಲೆ ಲೇಬರ್ ರೇಟ್ ಬಂದುಬಿಟ್ಟು 1.90 per hour. ಸೊ ಇದು ಬಂದುಬಿಟ್ಟು ಆ್ಯಕ್ಚುಲ್ಲು. ನೆಕ್ಸ್ಟ್ ಒನ್ ಈಸ್ ಅವರ್ಸ್ ವರ್ಕ್ಡ್, ಎಷ್ಟು ಅವರ್ಸ್ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಯಲ್ ಅವರ್ಸ್ ವರ್ಕ್ಡ್ ಅವರೇ ಕೊಟ್ಟಿದ್ದಾರೆ. ಇಟ್ ಈಸ್ ಆ್ಯಕ್ಚುಯಲ್ ಅವರ್ಸ್ ವರ್ಕ್ಡ್. ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ ಹಾಕೋಣ. ಸ್ಟ್ಯಾಂಡರ್ಡ್ ಆ್ಯಕ್ಚುಯಲ್. ಸೊ ಎಷ್ಟು ಯೂನಿಟ್ಸು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಡೋಂಟ್ ನೋ. ಸೊ ದೇ ಆರ್ ಪ್ರೊಡ್ಯೂಸಿಂಗ್ 400 units. hours, rate, cost. hours, rate, cost. ಸೊ ಇಲ್ಲಿ ಸ್ಟ್ಯಾಂಡರ್ಡ್
ಅವ್ರು ಪರ್ ಹವರ್ ಕೇಳಿದ್ದಾರೆ. ಸೊ ಔಟ್ಪುಟ್ ಮೇಲೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. 400 ಇಂಟು 4. ಸೊ ಟೋಟಲಾಗಿ 1600 ಹವರ್ಸು ವರ್ಕ್ ಮಾಡಿದ್ದಾರೆ. ರೇಟ್ ಬಂದುಬಿಟ್ಟು 1.80. ಟೋಟಲ್ ಕಾಸ್ಟ್, ಸ್ಟ್ಯಾಂಡರ್ಡ್ ಕಾಸ್ಟ್ ಬಂದುಬಿಟ್ಟು 2880. ನೆಕ್ಸ್ಟ್ ಅವರೇ ಎಷ್ಟು ಆ್ಯಕ್ಚುಲ್ ಅವರ್ಸ್ ವರ್ಕ್ ಮಾಡಿದ್ದಾರೆ ಅವರೇ ಕೊಟ್ಟಿದ್ದಾರೆ. ಸೊ 1500. ರೇಟ್ ಬಂದುಬಿಟ್ಟು 1.90. ಸೊ 1.90 ಮಾಡಿಕೊಂಡ್ರೆ 2850 ಅನ್ನೋದು ಸಿಗುತ್ತೆ. ಇವಾಗ ಒಂದೊಂದೇ ಫೈಂಡ್ ಔಟ್ ಮಾಡೋಣ. ದೇ ಆಸ್ ಟು ಕ್ಯಾಲ್ಕುಲೇಟ್. ಫಸ್ಟ್ ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ labor cost variance. Labor cost variance is equal to standard labor cost minus actual labor cost. Standard labor cost is 2880 minus 2850. 30 ಫೇವ್ರಬಲ್ ಆಗಿ ಬರ್ತಾ ಇದೆ. ಸೊ ಸೆಕೆಂಡ್ ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಲೇಬರ್ ರೇಟ್ ವೇರಿಯನ್ಸ್. ಸೊ ಫಾರ್ಮುಲಾ ಬಂದುಬಿಟ್ಟು ಲೇಬರ್ ರೇಟ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ರೇಟ್ ಇಂಟು ಆ್ಯಕ್ಚುಯಲ್ ಹವರ್. ಸೊ ಸ್ಟ್ಯಾಂಡರ್ಡ್ ರೇಟ್ ಎಷ್ಟಿದೆ 1.80 ಮೈನಸ್ ಆ್ಯಕ್ಚುಯಲ್ ರೇಟ್ ಈಸ್ 1.90 ಇಂಟು ಆ್ಯಕ್ಚುಯಲ್ ಹವರ್ಸ್ ವರ್ಕ್ ಮಾಡ್ತಾ ಇರೋದು 1500. ಸೊ 1.80 ಮೈನಸ್ 0.90 ಇಂಟು 1500 ಮಾಡಿಕೊಂಡ್ರೆ ಈಗ ₹150 ಅಷ್ಟು ಹಾರ್ಡ್ ವರ್ಕ್ಸ್ ಬರ್ತಾ ಇದೆ. ನೆಕ್ಸ್ಟ್ ಸಿ ಕ್ಯಾಲ್ಕುಲೇಷನ್ ಆಫ್ labor efficiency variance. Labor efficiency variance is equal to standard hour minus actual hour into standard rate. ಸ್ಟ್ಯಾಂಡರ್ಡ್ ಅವರ್ ಎಷ್ಟಿದೆ 1600 ಮೈನಸ್ 1500 ಇಂಟು ಸ್ಟ್ಯಾಂಡರ್ಡ್ ರೇಟ್ ಬಂದುಬಿಟ್ಟು 1.80. 1600 ಮೈನಸ್ 1500 ಇಂಟು 1.80. ಇಟ್ ಈಸ್ ₹180 ಫೇವ್ರಬಲ್. ಸೊ ನೆಕ್ಸ್ಟ್ ಒನ್ ಈಸ್ ಲೇಬರ್ ಮಿಕ್ಸ್ ವೇರಿಯನ್ಸ್. ಲೇಬರ್ ಮಿಕ್ಸ್ ವೇರಿಯನ್ಸ್ಗೆ ಫಾರ್ಮುಲಾ ಬಂದುಬಿಟ್ಟು ರಿವೈಸ್ ಸ್ಟ್ಯಾಂಡರ್ಡ್ ಅವರ್ ಮೈನಸ್ ಆ್ಯಕ್ಚುಯಲ್ ಅವರ್ ಇಂಟು ಸ್ಟ್ಯಾಂಡರ್ಡ್ ರೇಟ್. ಬಟ್ ರಿವೈಸ್ ಸ್ಟ್ಯಾಂಡರ್ಡ್ ಅವರ್ಗೆ ಇನ್ನೊಂದು ಫಾರ್ಮುಲಾ ಬರುತ್ತೆ. ಸೊ ನಂಬರ್ ಆಫ್ ಸ್ಟ್ಯಾಂಡರ್ಡ್ ಲೇಬರ್ ಅವರ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟ್ಯಾಂಡರ್ಡ್ ಲೇಬರ್ ಅವರ್ಸ್ ಇಂಟು ಟೋಟಲ್ ನಂಬರ್ ಆಫ್ ಆ್ಯಕ್ಚುಯಲ್ ಲೇಬರ್ಸ್. ಸೊ ಇದು ಬರಬೇಕಾಗಿರೋದು. ಬಟ್ ಇಲ್ಲಿ ನಮಗೆ ಟೋಟಾಲಿಟಿ ಆಫ್ ಸ್ಟ್ಯಾಂಡರ್ಡ್ ಅವರ್ಸು ಆ್ಯಕ್ಚುಯಲ್ ಅವರ್ಸು ಇಲ್ಲ. ಸೊ ಈ ಫಾರ್ಮುಲಾ ಅನ್ನೋದು ಬರೋದಿಲ್ಲ. ಸೊ ಲೀವ್ ಇಟ್. ಇಟ್ ಈಸ್ ಫಾರ್ 6 mark question. Thank you everyone for watching the video.